1 kg ಸಕ್ಕರೆ ತಗೋಬರೋ. ಏಯ್ ಓ ಮೌ ನನ್ ಕೈಲಾಗಲ್ಲ. ನಾಳೆ ಹೊಸ ಸೈಕಲ್ ಕೊಡ್ತೀನಿ ಹೋಗೋ. ಅಕ್ಕ 900 ಗ್ರಾಮ್ ಸಕ್ಕರೆ ಕೊಡಕ್ಕ. 900 ಗ್ರಾಮ 1 kgನ? ನಿಮ್ಮ ಅಮ್ಮನ ಫೋನ್ ಮಾಡಿ ಕೇಳಲ್ಲ. ನಿನ್ ಚಂದು ಲೋ ಮಾಡ್ತಾರೆ ನಿಮ್ಮ ಅಪ್ಪಂಗೆಲ್ಲ. ಮಿಕ್ಕಿದ ಚಾಕ್ಲೇಟ್ ಕೊಡು, ಅಲ್ಲಿದೆ ನೋಡು. ಮೋಟು 20 ರೂಪಾಯಿ ಬೆಳ್ಳುಳ್ಳಿ ತಗೋಬರ. ನಾನು ಹೇಳೋದೇ ಮರ್ತೋಯ್ತು. ಪ್ಲೀಸ್ ಹೋಗೋ ಮೋಟು. ನನ್ ಕೈಲಾಗಲ್ಲ. ಅಮ್ಮ ನೀನ್ ದಿನ ಉಪ್ಪಿಟ್ಟು ಮಾಡ್ತೀಯಾ, ಬೇರೆ ಏನ್ ಮಾಡಕ್ಕಾಗಲ್ಲ. ಲೋ ಫ್ಯಾಟಿ, ಮೋಟು ಫೋನ್ ಮಾಡೋದು ನೋಡು. ಹಲೋ ಫೆಟ್ಟಿ, ಮನೇಲಿ ಬಿರಿಯಾನಿ ಮಾಡೋರು ಬಾರು, ಅದು ನಾಟಿ ಕೋಳಿದು. ಅಮ್ಮ ನೀನ್ ಉಪ್ಪಿಟ್ಟು ಯಾರ್ಬೇಕು ಹೋಗಮ್ಮ. ಫ್ಯಾಟಿ, 20 ರೂಪಾಯಿಗೆ ಬೆಳ್ಳುಳ್ಳಿ ತಗೋಬ ಹೋಗೋ. ಆಂಟಿ ಮೋಟು ಇಲ್ವಾ ಆಂಟಿ? ಅವ್ನಿಗೆ ಯಾಕೋ ಸ್ವಲ್ಪ ಲೂಸ್ ಮೋಷನ್ ಕಣ. ಅವನ್ ಬಿರಿಯಾನಿನ ನಾನೇ ತಿನ್ಕೊಬಹುದು. ಫ್ಯಾಟಿ, ನಾಷ್ಟ ಮಾಡ್ದ್ಯಾನೋ? ಇಲ್ಲ. ತಗೋ ಉಪ್ಪಿಟ್ಟು. ಆಂಟಿ ಬಿರಿಯಾನಿ ಮಾಡಿಲ್ವಾ? ಇವ್ ಶನಿವಾರ ಕಣ, ನಮ್ಮ ಮನೇಲಿ ಮಾಡಲ್ಲ. ಅಶ್ವಿತಾ, ಮೊನ್ನೆ ಮಾಡಿರೋ ಉಪ್ಪಿಟ್ಟು ಕೊಡು, ನಾಯಿ ಬಂದಿದೆ ಹಾಕೋಣ. 50 30 ಎಷ್ಟೋ? 90. 80 ಕಣೋ ದೊಡ್ಡ ನನ್ ಮಗ್ನೆ. ನಮ್ಮಪ್ಪ ದಡ್ಡನ. ಯಾವನೋ ಹಂಗ ಹೇಳಿದ್ದು? ಇವಾಗ ನೀನೇ ಹೇಳ್ತಾ ಇದೀಯಲ್ಲ ದಡ್ಡನ ಮಗ್ನೆ ಅಂತ. ಇದೆಲ್ಲ ಬೇಗ ಅರ್ಥ ಆಗುತ್ತೆ. ಕೋತ್ ನನ್ ಮಗ್ನೆ. ನಮ್ಮಪ್ಪ ಕೋತಿನ ಹೊಡೆದ್ರೆ ಈಗ ಫಸ್ಟ್ ಹೋಮ್ವರ್ಕ್ ಮುಗಿಸಿದ್ರೇನೆ ನಿಂಗೆ ಮ್ಯಾಗಿ ಕೊಡೋದು. ನಿನ್ ಮ್ಯಾಗಿ ಕೊಟ್ರೇನೆ ನಾನು ಹೋಮ್ವರ್ಕ್ ಮಾಡೋದು. ಮೋಟು, ತಿನ್ನು ಮಲ್ಗು ಇಳ್ಸು, ಬರೀ ಇದೇ ಆಯ್ತು. ಎದಳೋ, ಬಿಡಮ್ಮ. ಅಲ್ಲಿ ಮಲ್ಗಿಸ್ತೀನಿ ಬಾರೋ ರೂಮಲ್ಲಿ. ಬಿಡಮ್ಮ, ನಿದ್ದೆ ಕಣ್ಣಲ್ಲ. ಹೇಳಕ್ಕ. ಅಷ್ಟು ಮನೆಗೆ ಬಾರೆ, ಮಟನ್ ಊಟ ಮಾಡ್ತೀನಿ. ಏನಕ್ಕ ಸ್ಪೆಷಲು? ಹೊಸ ಇಂಡಿಪೆಂಡೆಂಟ್ ಹೌಸು ಬಾಡಿಗೆಗೆ ತಗೊಂಡ್ವಿ, ಅದಕ್ಕೆ. ಸರಿ ಅಕ್ಕ, ಆಯ್ತು ಬರ್ತೀವಿ. ಅಲಾರಾಮ್ ಹೊಡಿತಲ್ಲ, ಏಳು ಮೇಲೆ ಹೋಗಿ ಹಾಲು ತಗೊಂಡ್ ಬಾ. ಬೆಳ್ಬೆಳ್ಗೆನೆ ಮೇಕಪ್ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಕಸ ಕಾಕೆ. ಪಾಪ ಪೇಸ್ಟ್ ಖಾಲಿ. ಲೋ, ಮೊನ್ನೆ ತಾನೇ ತಂದ್ಕೊಟ್ಟಿದ್ನಲ್ಲೋ. ಇವನ್ ಪೇಸ್ಟ್ ಅಲ್ಲಿ ಅಲ್ಲುಜ್ಜಲ್ಲ ತಿಂತಾನೆ ಮೋಟ್ ನನ್ ಮಗ. ಲೋ, ಮಕ್ಳು ಪೇಸ್ಟ್ ತುಂಬಾ ಕಾಸ್ಟ್ಲಿ ಕಣೋ. ಅಣ್ಣ, ಒಂದು 10 ರೂಪಾಯಿ ಬೇವಿನ ಸೊಪ್ಪು ಕೊಡಿ. ಸಾಕಿಸ್ತಿದ್ದು. ಇವತ್ ಭಾನುವಾರ ನಾನು ನಾಷ್ಟ ಮಾಡಲ್ಲ, ಹೋಗಿ ಪಾರ್ಸೆಲ್ ತಗೊಂಡ್ ಬಾ. ದೋಸೆ ಇಟ್ಟೊಂಬರ್ಲಾ? ಸ್ಟವ್ವೇ ಹಚ್ಚಲ್ಲ. 4 ಇಡ್ಲಿ, ಹಾಫ್ ರೈಸ್. ಥೂ, ಇಡ್ಲಿ ಚೆನ್ನಾಗಿಲ್ಲ, ಗಟ್ಟಿ. ವಾರಕ್ಕೊಂದ್ಸಲ ಆಚೆ ತಿನ್ನೋದು, ಚೆನ್ನಾಗಿರೋ ಕಡೆ ತರಬಾರ್ದಾ? ನಂಗೆ ಬೇಡ, ಚೆನ್ನಾಗಿರೋ ಹೋಟ್ಲಲ್ಲಿ ತಗೋಬಾ. ಪಾಪ ಇರು, ನಾನು ಬರ್ತೀನಿ. ಬಾ. ಮೊಟ್ಟು, ಬ್ಯಾಗ್ ಯಾಕೆ ತಗೊಂಡೆ? ಏನಿದೆ ಅದರಲ್ಲಿ? ಪಾಪ ನನ್ನ ಹತ್ರ ಒಳ್ಳೆ ಡುಬಾಕಿ ಐಡಿಯಾ ಐತೆ. ಫಸ್ಟ್ ನಿನ್ ಗಾಡಿ ನಿಲ್ಸು. ಮಕ್ಕ ನಿಂಗ್ ನೋಡ್ತಾ ಇದ್ಯಾ? ಕಂಟೈನರ್ ಬಾಕ್ಸ್ ತೆಗಿ. ಯಾಕೋ? ತೆಗಿ, ಹೇಳ್ದಷ್ಟು ಕೇಳು. ಏನಕ್ಕೆ ಪಾಲಕ್ಕೆ? ಇದನ್ನ ಎಲ್ಲದಕ್ಕೂ ಶಿಫ್ಟ್ ಮಾಡು, ತಗೋ. ಹಂಗೆ ಯಾಕೆ ಸುಡ್ದ್ಬಿಡು.
ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ. ಕಾಸ್ಟ್ಲಿ ಹೋಟ್ಲದಮ್ಮ. ಬಾಕ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ. ಊಟಲೆಲ್ಲ ರುಚಿ ಇರೋದು ಬಾಕ್ಸ್ ಅಲ್ಲಿ. ಲೇವಳೆ ಇಲ್ಲಿ ಮಟನ್ ಅಂಗಡಿ ಹತ್ರ ಇದೀನಿ ಕಣೆ. ಎಷ್ಟು ಕೆಜಿ ತರ್ಲಿ? 1.5 kg ತಗೊಂಬನ್ರಿ. 1.5 kg ಸಾಲಲ್ಲ ಅನ್ಸುತ್ತೆ. 2 kg ತಂದ್ಬಿಡ್ಲಾ? ಮುಚ್ಕೊಂಡ್ 1.5 kg ತಗೊಂಬನ್ರಿ. ನನ್ ತಂಗಿ ಜಾಸ್ತಿ ಏನ್ ತಿನ್ನಲ್ಲ, ಅವ್ರ ಗಂಡ ಒಬ್ನೇ ನೆಕ್ ತಿನ್ನೋದು. ಮಗ 2 ಪೀಸ್ ತಿಂತಾನಷ್ಟೇ. ಲಾಸ್ಟ್ ಟೈಮ್ ನಾವ್ ಅವ್ರ ಮನೆಗೆ ಹೋದಾಗ ಚಿಕನ್ ಮಾಡಿದ್ರು, 1/4 kg ಮಟನ್ ತಂದು 100 ಕೈಮಾ ಉಂಡೆ ಮಾಡ್ತಾರೆ ಕಂಜೂಸ್ಗಳು. ಮುಚ್ಕೊಂಡ್ ನಾನು ಹೇಳ್ದಷ್ಟು ತಂದ್ರೆ ಸುಮ್ನೆ ನನ್ ಕೋಪ ತರಿಸ್ಬೇಡಿ. ಸರಿ ಆಯ್ತು. ಹಂಗೆ ಬರ್ತಾ 2 kg ಸೋನಾ ಮಸೂರಿ ರೈಸ್ ತಗೊಂಬನ್ನಿ. ಓಕೆ. ಲೇ ಮಟನ್ ತಗೊಳ್ಳೆ. ಹಾ ಇದೇನಿದು ಇಷ್ಟು ದೊಡ್ಡ ಪೀಸ್ ಹೊಡ್ಸ್ಕೊಂಡ್ ಇನ್ನೇನಿಲ್ಲ, ನನ್ ತಂಗಿ ಗಂಡ ಒಂದೇ ಇಟ್ಟು ಕಬ್ರ ಹಾಕ್ಬಿಡ್ತಾನಷ್ಟೇ. ಬನ್ನಿ ಕಟ್ ಮಾಡಿ. ಏನಾಗಲ್ಲ ಬಿಡೆ. ಮುಚ್ಕೊಂಡ್ ಬನ್ರಿ. ಕುಡಿಲಿ. 2 ಪೀಸ್ ಮಾಡಿ. ಇದ್ರಲ್ಲಿ 2 ಪೀಸ್ ಮಾಡಿ ಮಾಡ್ರಿ. ಇದ್ರಲ್ಲೂ 2 ಪೀಸ್ ಮಾಡಿ. ಹಿಂಗೆ ಅಂದ್ರೆ ಕೈಮಾ ಹೊಡಿಸ್ಕೊಂಡ್ಬಿಡ್ತಿದ್ದಲ್ಲ. ಮುಚ್ಕೊಂಡ್ ಮಾಡ್ರಿ, ನಂಗೆ ಕೋಪ ತರಿಸ್ಬೇಡಿ. ನೀನೇ ಮಾಡ್ಕೋ. ಒಂದ್ ಮಟನ್ ಕಟ್ ಮಾಡಕ್ ಬರಲ್ಲ. ಹೋಗಿ ನಿಮ್ಗೆ ಹೇಳಿದ್ನಲ್ಲ, ನಾನ್ 3,000 ರೂಪಾಯಿ ಮೆಟಲ್ ನಾನೇ ಹೊಡ್ಕೋಬೇಕು. ರೀ ನೆಕ್ಲೆಸ್ ಇದ್ರೆ ಕೊಡ್ರಿ. ಅಕ್ಕನ ಮನೆಗೆ ಹೋಗ್ತಿದ್ದೆ, ಮೈ ಕೈ ಕಾಲಿದ್ರೆ ಅವಳು ಆಡ್ಕೋತಾಳೆ. ಅಯ್ಯೋ ನನ್ನ ಹತ್ರ ಇಲ್ಲ ರೀ, ಆದರೆ ನನ್ನ ತಂಗಿ ಹತ್ರ ಇದೆ. ದಿನಕ್ಕೆ 499 ಚಾರ್ಜ್ ಮಾಡ್ತಾಳೆ ಅಷ್ಟೇ. ಸರಿ ಆಯ್ತು ಕೊಡ್ರಿ. ರಾತ್ರಿ ಕೊಡ್ತೀನಿ. ನಾ ಕೊಡ್ಸಿರೋ ಗೋಲ್ಡ್ ಹಾಕಿ ಬಾಡಿಗೆ ಬಿಡೋದು? ಅದು ಗೋಲ್ಡ್ ಅಲ್ಲ, ಉಮಾ ಗೋಲ್ಡು. ರೀ ತಗೊಳ್ಳಿ, ಇದನ್ನ ಹಾಕೊಳ್ಳಿ. ಟಾಯ್ಲೆಟ್ ಹೋಗ್ಬತ್ತೀನಿ. ಬೇಡ, ಈಗ ತಾನೇ ಟಾಯ್ಲೆಟ್ ನ ಚೆನ್ನಾಗಿ ತೊಳೆದು ಸೆಂಟ್ ಹಾಕಿದೀನಿ. ನಿಮ್ಗೆ ಬೇಕು ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಹೋಗಿ. ರಾತ್ರಿ ಬೇರೆ ಕುಡ್ಕೊಂಡ್ ಬಂದಿದ್ದೀರಾ, ಹುಚ್ಚ ವಾಸನೆ ಬರಲ್ವಾ? ಮುಚ್ಕೊಂಡ್ ಹಾಕೊಳ್ರಿ, ನಂಗೆ ಕೋಪ ತರಿಸ್ಬೇಡಿ. ಅಕ್ಕ ಅಶು ಬಾ. ಅಶು ಬಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಕ್ಕ, ನೀವು? ಚೆನ್ನಾಗಿದ್ದೀವಿ. ಮನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಏನೋ ಗುಂಡ ಇಷ್ಟೊಂದ್ ಸ್ವರ್ಗೋಗ್ಬಿಟ್ಟಿದ್ಯಾ? ನಿಮ್ಮಪ್ಪ ನಿಂಗೆ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಬಾದಾಮಿ ಏನು ತಂದ್ಕೊಡಲ್ವಾ? KG ಗಟ್ಲೆ ತಂದ್ಕೊಡ್ತಾರೆ, ನಾನೇ ತಿನ್ನಲ್ಲ. ಏಕೆ? ಡಯಟ್. ಕಿಸ್ತಿತ್ ಸಾಕು. ಸ್ಯಾಮ್ಸಂಗ್ ಡಬಲ್ ಡೋರ್ ಫ್ರಿಜ್ ಇಂದ ಕೋಲ್ಡ್ ವಾಟರ್ ತಂದ್ಕೊಡಿ. ಡಬಲ್ ಡೋರ್ ಫ್ರಿಜ್ 17,000. ಬನ್ನಿ ಒಳಗಡೆ ಬನ್ನಿ. ಬಾ ಕುತ್ಕೋ. ಚಿಕ್ಕಿ ಚೆನ್ನಾಗಿದ್ಯಾ ಪುಟ್ಟ? ಅಕ್ಕ ಮನೆ ಸೂಪರ್ ಆಗಿದೆ. ಎಷ್ಟಕ್ಕ ಬಾಡ್ಗೆ? 42,000 ವರ್ಷಕ್ಕ. ಏಯ್ ತಿಂಗ್ಳಿಗೆ ಕಣೋ. ತಿಂಗ್ಳು ಬರ ಸ್ಟಾರ್ಟ್ ಮಾಡೋರ ನೋಡ್ಕೊಂತೀನಿ ಬಿಡಿ. ತಗೊಳ್ಳಿ. ಅಯ್ಯೋ ನಾನೊಳ್ಳೆ 4 ಬರ್ನಲ್ಲಿ ಹೊಸ ಗ್ಯಾಸ್ ಸ್ಟವ್ ಮೇಲೆ ಮಟನ್ ಸಾರು ಇಟ್ಟಿದ್ದೆ, ಆಫ್ ಮಾಡೋದೇ ಮರ್ತ್ಬಿಟ್ಟೆ. ಬರ್ತೀನಿ ರೀ. ಬಾ ಸಿಂಚು ಬಾ. 4 ಬರ್ನಲ್ಲಿ ಗ್ಯಾಸ್ 13,000. ಮೌ ಸಂಡೆ ಬಜಾರಲ್ಲಿ 700 ರೂಪಾಯಿಗೆಲ್ಲ ಸಿಗುತ್ತೆ. ಬಾರಮ್ಮ ಮೌ. ಕಿಸ್ತಿತ್ ಸಾಕು. ನಮ್ ಟಾಪ್ ಅಂಡ್ ಮಾಡೆಲ್ ಬೊಲನ ಕಾರು ಬಿಸಿಲಲ್ಲಿ ನಿಂತಿದೆ, ಹೋಗ್ ನೆರಳಲ್ಲಿ ನಿಲ್ಸೋಗಿ. ಅಕ್ಕ ಕಾರ್ ತಗೊಂಡ್ಯಾ? ನೀನ್ ನೋಡಿಲ್ಲ ಅಲ್ಲ, ಬಾ ತೋರಿಸ್ತೀನಿ. ಹೊಸ ಕಾರು 12 ಲಕ್ಷ, ಟಾಪ್ ಅಂಡ್ ಮಾಡೆಲ್, ಫುಲ್ಲಿ ಲೋಡೆಡ್. ಅಲೈ ವೀಲು, ಪವರ್ ಸ್ಟೇರಿಂಗು, 360 ಡಿಗ್ರಿ ಕ್ಯಾಮ್ರಾ. ಅಕ್ಕ ಇದ್ರಲ್ಲಿ 9 ಲಕ್ಷ ಅಂತ ಇದೆ. ಲೇ ನನ್ ಮೇಲೆ ಆಣೆ, ನಾನು ಹಾಕಿರೋ 59 ಗ್ರಾಮ್ 22 ಕ್ಯಾರೆಟ್ ಹಾಲ್ ಮಾರ್ಕಿರೋ ತಾಳಿ ಚೈನ್ ಮೇಲೆ ಆಣೆ. ನಿಜ 12 ಲಕ್ಷ ಕಣೆ. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಈಗಲೇ ನನ್ ಗಂಡ ನೆಗುದ್ ಬಿದ್ದೋಗ್ಲಿ. ಬಿಡಕ್ಕ, ನಿಮ್ಗೆ ಗೊತ್ತಲ್ಲ ಅಶು, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದೀನಾ? ಸರಿ ಆಯ್ತು ಬಾ ಊಟ ಮಾಡೋಣ. ಬಾ ಮಾಡೋಣ. ಮೋಟು ನೀನ್ ಮುದ್ದೆ ತಿಂತೀಯ ತಾನೆ? ಮಟನ್ ಸಾರು ಇದೆ, ಮುದ್ದೆ ಏನು, ಆನೆ ಲದ್ದಿ ಕೂಡ ತಿಂತೀನಿ. ನಿನಗೆ ಎಷ್ಟು ಸಲ ಹೇಳಿಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು ಅಂತ? ಸಾರಿ ಅಮ್ಮ. ಅಕ್ಕ ಅನ್ನ ಅಕ್ಕಕ್ಕ, ಮುದ್ದೆ ಏನ್ ಬೇಡ. ಮೊಟೋ ನೀವು ಚೆನ್ನಾಗಿ ತಿನ್ನಿ. ಹೌದು ಕೇಳದ್ ಮರ್ತೆ, ಮೋಟು ಯಾವ ಸ್ಕೂಲು? JRM ಫನಿ ಕಿಡ್ಸ್ ಅಂತ ಅಕ್ಕ.
ಯಾವ್ದೋ ಲೋಕಲ್ ಸ್ಕೂಲ್ ಅನ್ಸುತ್ತೆ. ನನ್ ಮಗಳು ಕದಿನಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲು. ಹೌದು, ಎಷ್ಟು ಅಡ್ಮಿಷನ್? 49,000 ಅಕ್ಕ. ನನ್ ಮಗಳದು 1,03,000. ದೊಡಮ್ಮ ಫಸ್ಟ್ 1,000 ರೂಪಾಯಿ ಮಟನ್ ಹಾಕು. ಮೋಟು, ಒಂದ್ ಪೀಸ್ ಹಾಕೋ ತಿಂತಿದ್ಯಾ? ಅರ್ಧ ಪೀಸ್ ಹಾಕೊಂಡ್ ತಿನ್ನೋ. ನೀನ ತಂದಾಕ್ತ್ಯಾ? ಕಂಡವ್ರ ಮನೆ ಇದು, ನಮ್ಮ ಮನೆ ಅಲ್ಲ. ಅಪ್ಪ ನೋಡಲ್ಲಿ 1 ತೂತ್ಗೆ 2 ಪೀಸ್ ಹಾಕೊಂಡ್ ತಿಂತವನೆ. ತಲೆಗೆ ಶೂಟ್ ಹಾಕ್ಬೇಡ ನಂಗೆ. ಸುಮ್ಮನೆ ತಿನ್ನಕ್ಕಾರ ಬಿಡು. ಅದೇನ್ ಬರ್ಗೆಟ್ಟಿದಿರೋ. ಫಸ್ಟ್ ಪ್ಯಾಂಟ್ ಲೂಸ್ ಮಾಡ್ಕೊಬೇಕು. ಬಟ್ ಈಟಾಗಿ ಕೊಟ್ಬಿಟ್ಟೈತೆ. ಅಪ್ಪ ಸ್ವಾಮಿ, ಇವಾಗ ನಿಮ್ದಾಗ ಊಟ ಮಾಡ್ಬೋದು. ನೀರ್ ಬೇಕಾ? ಇಲ್ಲ ಇದೆ. ಸರಿ. ಮಟನ್ ಚೆನ್ನಾಗಿದೆ. ಓ ಹೌದಾ, ಥ್ಯಾಂಕ್ ಯು. ದೊಡ್ಡಪ್ಪ, ನಮ್ಮಪ್ಪ ನಾಟಕ ಮಾಡ್ದವ್ರೆ, ಚೂರು ಮಟನ್ ಸಾರು ಹಾಕ್ತ್ಯಾ? ಓ ಮಟನ್ನ ತಂದೆ, ಇವಾಗ ತಂದೆ. ಸಾಕು ಅಂತ ನೀವಲ್ಲ. ಸಾಕು ಸಾಕು, ನಾನು ಇಷ್ಟ ತಿನ್ನಲ್ಲ. ಹೌದಾ? ಸರಿ ಹಿಂಗೆ. ಅಯ್ಯಯ್ಯೋ. ರೀ, ನೋಡ್ಕೊಂಡಾಕ್ರಿ, ಪೀಸ್ ನ ಮೊದ್ಲೇ ಕಡಿಮೆ ಇದೆ. ಆಯ್ತು ಬಿಡೆ, ಮ್ಯಾನೇಜ್ ಮಾಡ್ತೀನಿ. ದೊಡಮ್ಮ, ಸ್ವಲ್ಪ ರೈಸ್ ಬೇಕ್ಬಿಟ್ಟಿದೆ, ಪೀಸ್ ಹಾಕ್ತೀರ ದೊಡಮ್ಮ? ಸಾಕಮ್ಮ. ದೊಡಮ್ಮ, ಸ್ವಲ್ಪ ಪೀಸ್ ಬೇಕಿದೆ, ರೈಸ್ ಹಾಕ್ತೀರಾ? ಹೋಗು ಹೋಗು, ಹಿಂಗಾರ ತಣ್ಣಗಾಗು. ದೊಡಮ್ಮ, ಸ್ವಲ್ಪ ರೈಸ್ ಬೇಕಿದೆ, ಪೀಸ್ ಹಾಕ್ತೀರಾ ದೊಡಮ್ಮ? 2 ಪೀಸ್ ತಿಂತಾನೆ ಅಂದಲೆ ಎಲ್ಲ ಗಬರಾಗ್ತಾವನೆ. ರೀ, ಸಾಕಾಯ್ತು. ದೊಡಮ್ಮ, ಸ್ವಲ್ಪ ರೈಸ್ ಬೇಕಿದೆ, ಪೀಸ್ ಹಾಕ್ತೀರಾ? ಅಯ್ಯೋ, ನಮಗೆ ನೆಕ್ಕಕ್ಕೆ ಸಾರು ಅಂದೆ. ಇದೇನೋ ಮೋಟು, ನೀನ್ ತಟ್ಟೆ ತೊಳಿತಿದ್ಯಾ? ಇರ್ಲಿ ಬಿಡಿ. ಮನೆ ಕೆಲ್ಸದೊಳಗೆ 25,000 ಕೊಡ್ತೀನಿ ನಾನು. ನೀನ್ ಹಿಂಗ್ ಫ್ರೀ ಆಗಿ ತೊಳೆದ್ರೆ ವೇಸ್ಟ್ ಆಗಲ್ವಾ? ಹೌದಾ? 25,000 ರೂಪಾಯಿ ಅಂತ ನಾನು ವೇಸ್ಟ್ ಮಾಡಕ್ಕಂತೂ ಬಿಡಲ್ಲ ಬಿಡಿ. ಅಕ್ಕ, ನಾವ್ ಬರ್ತೀವಿ ಅಕ್ಕ. ಇದೇನು ಇಷ್ಟ ಬೇಗ ಮಲ್ಕೊಂಬಿಟ್ಟಿದ್ದಾನೆ? ಅವ್ ನಂಗೆ ತಿಂದ್ರೆ ಮಲ್ಕೊಂಡ್ಬಿಡ್ತಾನೆ. ಸರಿ ಯಶು, ಇರು, ಅರ್ಶನ ಕುಂಕುಮ ಜೊತೆ 3,000 ರೂಪಾಯಿ ಬ್ಲೌಸ್ ಪೀಸ್ ಇಟ್ಕೊಡ್ತೀನಿ. ತಗೋ ಯಶು. ಬರ್ತೀವಿ, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ? ನೀವ್ ನನ್ನ ನಂಬ್ಕೊಂಡು ಗೋಲ್ಡ್ ನೆಕ್ಲೆಸೇ ಕೊಟ್ಟಿದ್ದೀರಾ, ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ತೀನಿ ಕಣೆ. ಇದು ಈ ಬ್ಲೌಸ್ ಪೀಸ್ನ ಅಶು ಕೊಟ್ಟಿದ್ನಲ್ಲ. ಸ್ಯಾಮ್ಸಂಗ್ ಡಬಲ್ ಡೋರ್ ಫ್ರಿಜ್ ಇಂದ ಯಾವ್ದೋ ಲೋಕಲ್ ಸ್ಕೂಲ್ ಅನ್ಸುತ್ತೆ. ನನ್ ಮಗಳು ಕದಿನಿ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲು. ಅಲೈ ವೀಲು, ಪವರ್ ಸ್ಟೇರಿಂಗು, 360 ಡಿಗ್ರಿ ಕ್ಯಾಮ್ರಾ. ಲೇ, ನನ್ ಮೇಲಾಣೆ, ನಾನು ಹಾಕಿರೋ 59 ಗ್ರಾಮ್ 22 ಕ್ಯಾರೆಟ್ ಹಾಲ್ ಮಾರ್ಕಿರೋ ತಾಳಿ ಚೇಂಜ್ ಮೇಲಾಣೆ. ಎಲ್ಲಿಗೆ ಹೋಗ್ತಾ ಇದ್ಯಾ? ಸುಡ್ಗಾಡ್ಗೆ ಬರ್ತೀಯಾ? ಯಾಕೆ, ಏನಾಯ್ತು? ಥೂ, ನಿನ್ ಜನ್ಮಕ್ಕೆ. ನನ್ನ ಮದ್ವೆ ಆಗಕ್ಕೆ ಅಷ್ಟೊಂದ್ ಜನ ದುಡ್ಡಿರೋರು ಬಂದ್ರು, ಅವ್ರನ್ನೆಲ್ಲ ಬಿಟ್ಟು ನಿನ್ನ ಮದ್ವೆ ಆಗಿ 1 ನಯಾ ಪೈಸದ ಸುಖ ಕಾಣ್ಲಿಲ್ಲ.
ನಾನು ಕಾರು, ಇಂಡಿಪೆಂಡೆಂಟ್ ಹೌಸ್, 4 ಬರ್ನರ್ ಗ್ಯಾಸ್ ಸ್ಟವ್, ಡಬಲ್ ಡೋರ್ ಫ್ರಿಜ್ ತಗೊಳ್ಳೋ ರೇಂಜ್ ದುಡಿತೀನಿ. ಇನ್ನು 6 ತಿಂಗಳಲ್ಲಿ ನಾನೇನಾದ್ರೂ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಅಶ್ವಿತಾನೇ ಅಲ್ಲ. ಅಲ್ಲ ಮಗ ಕಕ್ಕ ಮಾಡಿತ್ತು, ಕ್ಲೀನ್ ಮಾಡೋಣ ಅಂತ ಬಂದರೆ ನೀನೇ ಕ್ಲೀನ್ ಮಾಡಿಬಿಟ್ಟಿದ್ಯಾ? ಅಶ್ವಿತಾನೇ ಇರ್ಲಿ ಬಿಡು, ನಾಳೆಯಿಂದ ನೀನೇ ಕ್ಲೀನ್ ಮಾಡಿಬಿಡು. ದೇವ್ರು ಸೀದಾ ಹಿಂಗ್ ಹೋದ್ರೆ ಅಲ್ಲೊಂದು ಹಲೋ. ರೀ, ಲೊಕೇಶನ್ ಮಿಸ್ ಆಗಿ ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಇವ್ನು ಯಾರೋ ಫಾಲೋ ಮಾಡ್ತಾ ಇದ್ದಾನೆ. ಹೌದಾ? ಲೊಕೇಶನ್ ಕಳ್ಸು. ಡೇಟಾ ಖಾಲಿ ಆಗಿದೆ. ಇರುವ ನಿಮಿಷ ರೀಚಾರ್ಜ್ ಮಾಡಿಸ್ತೀನಿ. ಅಲ್ಲಮ್ಮ ಏನಾಯ್ತಮ್ಮ? ಲೋ ಮೋಟೋ, ಅಪ್ಪನ ಕೈಲಿ ಫೋನ್ ಕೊಡೋ. ಹೇಳಮ್ಮ, ಪ್ರಾಬ್ಲಮ್ ಏನಿದ್ರು ಸಾಲ್ವ್ ಮಾಡ್ತೀನಿ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾನೆ. ದೂರದಲ್ಲಿದ್ದಾನೆ, 30 ಮೀಟರ್ ದೂರದಲ್ಲಿದ್ದಾನೆ. ಜಾಗದಲ್ಲಿ ಏನೇನು ಇಟ್ಟಿದ್ಯಾ? ಬರೀ ವಾಟರ್ ಬಾಟ್ಲ್ ಇದೆ ಕಣೋ. ಅಮ್ಮ, ಅವ್ನ್ ಕಾಣಿಸೋ ತರ ಬಾಟ್ಲಿ ತೆಗಿ. ತೆಗ್ದೆ ಏನ್ ಮಾಡ್ಬೇಕು? ತೆಗ್ದ ತೆಗ್ದೆ ಹೇಳು ಮೋಟೋ, ಹೇಳು ಜೋರಾಗಿ ಮಗ ತೊಳ್ಕೊ. ತಳ್ಕೊಂಡೆ ಹೇಳು ಮೋಟೋ. ಇಲ್ಲ ಕಣೋ. ಮೋಟೋ ಓಡೋದ ಕಣೋ. ಗೈಸ್, ಏನ್ ಗೊತ್ತಾ, ನೀವೆಲ್ಲಾದ್ರೂ ಒಬ್ರೇ ಹೋಗ್ಬೇಕಾದ್ರೆ ಯಾರಾದ್ರೂ ನಿಮ್ಮನ್ನ ಫಾಲೋ ಮಾಡ್ತಾ ಇದಾರೆ, ಬಟ್ ನಿಮ್ ಹತ್ರ ಪೆಪ್ಪರ್ ಸ್ಪ್ರೇ, ವೆಪನ್ಸ್ ಏನು ಇಲ್ಲ ಅಂದ್ರೆ ಮುಖ ತೊಳ್ಕೊಂಬಿಡಿ, ಅವ್ನು ಎದ್ರಕೊಂಡು ಓಡೋಗ್ಬಿಡ್ತಾನೆ. ಬಟ್ ಇದು ನಮ್ಮಂತ ಆವ್ರೇಜ್ ಫಿಗರ್ಗಳಿಗೆ ಮಾತ್ರ ವರ್ಕ್ ಆಗೋದು. ಲೋ ಮೋಟು, ಈ ಐಡಿಯಾ ಹೆಂಗ ಹೊಳಿತು ನಿಂಗೆ? ಏನಿಲ್ಲಮ್ಮ, ಭಾನುವಾರ ಬೆಳಗಿನ ಜಾವ 6 ಗಂಟೆಗೆ ಫೋನ್ ರಿಂಗ್ ಆಯ್ತು, ಹೆಸರಾಗೋಯ್ತು. ಕುಚ್ಚ ಮಾಡ್ಕೊಳ್ಳೋಣ ಅಂದ್ರೆ ಅಪ್ಪ ಕಾಲ್ ಕೆಳಗಡೆನೆ ಮಲ್ಕೊಂಡಾಯ್ತು. ಇನ್ನೇನು ಹೋಗೋಣ ಅಂತ ಹೋದ್ನ, ಆಗ್ತಾನೆ ಮಕ ತೊಳ್ಕೊಂಡ್ ಬಗ್ಗಂತ ತಿರುಗ್ದೆ, ದೆವ್ವ ಅಂತ ಓಡೋದೆ. ಬೆಳಗ್ಗೆ ಆದ್ಮೇಲೆ ಗೊತ್ತಾಯ್ತು ಇದು ದೆವ್ವ ಅಲ್ಲ, ನಮ್ಮವ್ವ ಅಂತ. ಲೋ, ನಾನು ಅಷ್ಟೊಂದು ಖರಾಬ್ ಆಗಿದ್ದೀನಾ? ಏನಿಲ್ಲಮ್ಮ, ಆವರೇಜ್ ಫಿಗರಾ? ಕೂಸು ಊಟ ಮಾಡಮ್ಮ. ಲೋ ಹೋಗೋಲೆ, ನೀನ್ ಹುಟ್ಟಾಗ ಮಾವಿನಕಾಯಿ ಓಟಿ ತರ ಇದೆ, ಈಗ ನೋಡಿದ್ರೆ ಅಕ್ಕಿ ಮೂಟೆ ಆಗಿದೆ. ನನ್ ಕೈಲಾಗಲ್ಲಪ್ಪ. ಆಗಲ್ಲ, ಹೋಗೋ ಮೋಟೋ, ಆಗಲ್ಲ ಕಣೋ. ಸರಿ ಬಾ. ಅಪ್ಪ,